ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ನಾನಿವತ್ತು ಎದ್ದ ತಕ್ಷಣವೇ ಹಾಲನ್ನ ಕಾಯೋಕ್ಕಿಟ್ಟು ಬ್ರೇಕ್ಫಾಸ್ಟ್ಗೆ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಹಾಗಾಗಿ ಬೇಗ ಆಗುವಂತಹ ತಿಂಡಿ ಚಿತ್ರಾನ್ನನೇ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದು ಆಗಲ್ವಾ ಅಂತ ನೀವು ಕೇಳಬೇಡಿ, ಖಂಡಿತವಾಗ್ಲೂ ಆಗುತ್ತೆ. ಸೊ ನಾನಿವಾಗ ಚಿತ್ರಾನ್ನ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕಾಗಿ ಚಿತ್ರಾನ್ನನ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಕೂಡ ಬ್ಯುಸಿ ಇರ್ತಿದ್ರಿಂದ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ನನ್ನ ಮಗಳಿಗೂ ಕೂಡ ಸ್ಕೂಲ್ ಇರ್ತಿತ್ತಲ್ವ, ಹಾಗಾಗಿ ಎಲ್ಲೂ ಕೂಡ ಹೋಗಿರಲಿಲ್ಲ. ಇವತ್ತು ಫ್ಯಾಮಿಲಿ ಡೇ ಅಂತಲೇ ಅನ್ಬೋದು. ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ಮಗಳು ಎದ್ದೇಳೋಕ್ಕೂ ಮುಂಚೆ ಎಲ್ಲ ಕೆಲಸನ ಮುಗಿಸಿ ತಿಂಡಿನ ಮಾಡ್ತಾಯಿದ್ದೀನಿ. ನಾನು ಚಿತ್ರಾನ್ನ ಮಾಡಿಕೊಂಡೆ. ಚಿತ್ರಾನ್ನ ರೆಸಿಪಿ ಎಲ್ರಿಗೂ ಗೊತ್ತಿರೋದೆ, ಅದೇನು ಹೇಳೋದೇನು ಬೇಕಾಗಿಲ್ಲ, ಎಲ್ಲರ ಮನೇಲೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ. ಅನ್ನ ಮುಗಿಸಿ ಆದಮೇಲೆ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೆ. ತಲೆಗೆ ಸ್ನಾನ ಮಾಡಿದ್ರಿಂದ ಕೂದಲು ಇನ್ನೂ ಹಾರಿರಲಿಲ್ಲ, ಹಾಗೆಯೇ ರೆಡಿ ಆಗೋಣ, ಟೈಮ್ ಬೇರೆ ಆಗಿತ್ತು ಅಂತ ಹೇಳಿಬಿಟ್ಟು ಕೂದಲನ್ನ ಹಾಗೆ ಬಿಟ್ಟು ನಾನಿಲ್ಲಿ ಕ್ರೀಮ್ನ ಹಚ್ಕೋತಾ ಇದ್ದೀನಿ. ನಾನಿಲ್ಲಿ ನಿವಿಯಾ ಅವ್ರದ್ದು ಮಾಯ್ಶ್ಚರೈಸರ್ ಕ್ರೀಮ್ನ ಹಾಕ್ಕೋತಾ ಇದ್ದೀನಿ. ಫಸ್ಟು ನನ್ನ ಸ್ಕಿನ್ಗೆ ನೀಟಾಗಿ ಸೆಟ್ ಆಗಿದೆ, ಹಾಗಾಗಿ ನಾನು ಮೊದಲಿಗೆ ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಯಾವಾಗಾದರೂ ಅಷ್ಟೇ ಫಸ್ಟು ನಾನು ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿ ಆಮೇಲೆ ನಾನು ಕ್ರೀಮ್ನ ಹಾಕೋದು. ನನ್ನ ಸ್ಕಿನ್ಗಂತೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಈ ಮಾಯ್ಶ್ಚರೈಸರ್ನ ಹಚ್ಚಿದ್ರೆ ನಿವಿಯಾ ಅವ್ರದ್ದು ತುಂಬಾ ಸ್ಕಿನ್ ಒಂಥರ ಸಾಫ್ಟ್ ಆಗುತ್ತೆ, ಹಾಗೆ ಸ್ಕಿನ್ ಒಂಚೂರು ಗ್ಲೋ ಕೂಡ ಬರುತ್ತೆ, ನೀವು ನೋಡ್ತಿರ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿರುವಂತಹ ಮಾಯ್ಶ್ಚರೈಸರು. ನಾನು ತುಂಬ ವರ್ಷಗಳಿಂದಲೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಮಾಯ್ಶ್ಚರೈಸರ್ ಹಚ್ಚಿ ಆದಮೇಲೆ ಮಾಮಾ ಅರ್ತ್ ಅವ್ರದ್ದು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ಹೊರಗಡೆ ಹೋಗ್ಬೇಕಾರೆಲ್ಲ ಸನ್ಸ್ಕ್ರೀನ್ನ ಮರಿದಲ್ಲೇ ಹಾಕ್ಕೊಳ್ಳಿ, ಯಾಕಂತಂದರೆ ಬಿಸಿಲಿಗೆಲ್ಲ ಹೋಗ್ತೀವಿ ನಾವು, ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದು ಒಳ್ಳೆಯದು. ನಾನು ಸನ್ಸ್ಕ್ರೀನ್ನ ಈಗ ಒಂದು ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಮುಂಚೆ ನಾನು ಬೇರೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೆ, ಬಟ್ ಅದು ನನ್ನ ಫೇಸ್ಗೆ ಸೆಟ್ ಆಗಿರಲಿಲ್ಲ. ನಾನು ರೀಸೆಂಟಾಗಿ ಮಾಮಾ ಅರ್ತ್ ಅವ್ರದ್ದು ಸನ್ಸ್ಕ್ರೀನ್ನ ತೊಗೊಂಡೆ, ಬಟ್ ಇದು ತುಂಬ ಚೆನ್ನಾಗಿದೆ. ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಆದಮೇಲೆ ನಾನು ಗುಡ್ ವೈಬ್ಸ್ ಅವ್ರದ್ದು ಲೈಟ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು purplle.com ಡಿಸ್ಕೌಂಟಲ್ಲಿ ತೊಗೊಂಡಿದ್ದು. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಹೇಳಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕ್ರೀಮು, ನೀವು ನೋಡ್ತಿರ್ಬೋದು ಸ್ಕಿನ್ ಎಷ್ಟು ಆ ಕ್ರೀಮ್ ಹಚ್ಚಿದ ಮೇಲೆ ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಿದೆ ಅಂತ. ನೀಟಾಗಿ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಸ್ವಲ್ಪ ವೈಟ್ ಟೋನ್ ಪೌಡ್ರನ್ನ ಅಪ್ಲೈ ಮಾಡ್ತೀನಿ. ನಾನು ಯಾವುದೇ ತರಹದ ಕಾಂಪ್ಯಾಕ್ಟ್ ಏನೂ ಹಾಕಲ್ಲ, ವೈಟ್ ಟೋನ್ ಪೌಡ್ರನ್ನ ಸ್ವಲ್ಪ ಹಾಗೆಯೇ ಕೈಗೆ ಹಾಕ್ಕೊಂಡು ಹಚ್ಕೋತೀನಿ ಅಷ್ಟೇ. ಇಷ್ಟೇ ನಂದು ಮೇಕಪ್ಪು. ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಷ್ಟೇ. ಆದರೆ ಹೈಲೈಟಾಗಿ ಕಾಣೋದೇನು ಅಂತಂದರೆ ನಾನು ಲಿಪ್ಗೆ ಮಾರ್ಕರ್ನ ಹಾಕ್ತೀನಿ, ಹಾಗಾಗಿ ಲಿಪ್ಸ್ಟಿಕ್ ಏನೂ ಹಾಕಲ್ಲ. ಸಿಂಪಲಾಗಿ ಎಲ್ಲಾದರೂ ಹೋಗೋದಾದರೆ, ಗ್ರ್ಯಾಂಡ್ ಫಂಕ್ಷನ್ಗೆ ಹೋಗೋದಾದರೆ ಮಾತ್ರ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಮಾರ್ಕರ್ನ ಹಾಕಿ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಇಷ್ಟೇ ನಂದು ಮೇಕಪ್ಪು. ಕೊನೆಯಲ್ಲಿ ಐಲೈನರ್ನ ಹಾಕ್ಕೊಂಡ್ರೆ ಮೇಕಪ್ ಆಗಿ ಹೋಯಿತು. ನಾನು ಯಾವುದೇ ತರಹದ ಕಾಂಪ್ಯಾಕ್ಟ್ ಆಗಿರ್ಬೋದು ಅಥವಾ BB ಕ್ರೀಮ್ ಆಗಿರ್ಬೋದು ಯಾವುದನ್ನು ಕೂಡ ಯೂಸ್ ಮಾಡಲ್ಲ. ರೆಗ್ಯುಲರಾಗಿ ಆಚೆ ಹೋಗೋದಾದರೆ ಫಂಕ್ಷನ್ಗೆ, ಅಂದರೆ ಮದುವೆ ಅಥವಾ ಗ್ರ್ಯಾಂಡ್ ಫಂಕ್ಷನ್ಗಿದ್ರೆ ಖಂಡಿತವಾಗ್ಲೂ ನಾನು ಕಾಂಪ್ಯಾಕ್ಟ್ ಆಗಿರ್ಬೋದು ಅಥವಾ BB ಕ್ರೀಮ್ ಆಗಿರ್ಬೋದು ಯೂಸ್ ಮಾಡ್ತೀನಿ. ಯಾರಿಗಾದ್ರೂ ಮೇಕಪ್ ವಿಡಿಯೋ ಅಥವಾ ಏನಾದ್ರೂ ಸಿಂಪಲ್ ಮೇಕಪ್ ಏನಾದರೂ ಬೇಕಿದ್ದರೆ ತಿಳಿಸಿ ನನಗೆ, ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಐಲೈನರ್ ಇಟ್ಕೊಳ್ಳೋಣ ಅಂತ ಕ್ಯಾಮ್ರಾ ನೋಡ್ತಿದ್ದೆ, ಬಟ್ ಅದು ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಕನ್ನಡಿ ನೋಡಿಕೊಂಡು ಇಟ್ಕೊತಾ ಇದ್ದೀನಿ. ಇಷ್ಟೇ, ಹೇಗೆ ಕಾಣ್ತಿದ್ದೀನಿ ಅಂತ ತಿಳಿಸಿ. ಇಷ್ಟೇ ಮೇಕಪ್ ನಂದು. ನಂತರ ಹೇರ್ನ ಕೂಮ್ ಮಾಡ್ಕೋತಿದ್ದೆ. ಇನ್ನೂ ಕೂಡ ನಂದು ಹೇರು ಆರಿರಲಿಲ್ಲ, ಸೊ ಉದ್ದ ಇರೋದ್ರಿಂದ ಅದು ಆರಿಸೋಕ್ಕೆ ತುಂಬಾ ಕಷ್ಟ. ಹಾಗಾಗಿ ನಾನು ಹಾಗೆಯೇ ಲೂಸಾಗಿ ಜಡೆ ಹಾಕ್ಕೊಂಬಿಡೋಣ, ಸೈಡ್ ತೆಗೆದುಬಿಟ್ಟು ಏರ್ ಪಿನ್ ಹಾಕ್ಬಿಟ್ಟು ಅಂತ ಹೇಳಿಬಿಟ್ಟು ಹಾಗೆಯೇ ಸೈಡ್ ತೆಗೆದು ಏರ್ ಪಿನ್ನ ಹಾಕಿ ಜಡೆ ಹಾಕೋತಾ ಇದ್ದೀನಿ. ಮಕ್ಕಳಿಗೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ.
ಮನೆಯಲ್ಲಿ ಎಷ್ಟು ಕರಿತಿರ್ತಾರೆ, ಎಷ್ಟು ಟೈಮ್ ಆಯಿತು ಅಂತ ಹೇಳ್ತಿರ್ತಾರೆ. ಬಟ್ ನಮ್ಮದಂತೂ ಮುಗ್ದೇ ಇರೋಲ್ಲ. ನಮ್ಮ ಮನೇಲೂ ಕೂಡ ಹಾಗೆ ಆಯಿತು. ನನ್ನ ಹಸ್ಬೆಂಡು ಹೊರಟು ನಿಂತಿದ್ದಾರೆ. ಬಟ್ ನಾನು ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಬಂದು ನನ್ನ ಮಗಳನ್ನ ರೆಡಿ ಮಾಡಿ, ಜೊತೆಗೆ ನಾನು ಕೂಡ ರೆಡಿ ಆಗಬೇಕಲ್ವ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆದರೆ ಗಂಡಸರಿಗೆ ಅದೆಲ್ಲ ಅರ್ಥ ಆಗಬೇಕಲ್ಲ. ಎಷ್ಟೊತ್ತು ರೆಡಿ ಆಗ್ತೀಯಾ ಅಂತ ಕೇಳ್ತಾನೆ ಇರ್ತಾರೆ. ಹೊರಗಡೆ ಹೋಗೋದು ಅಂದರೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಥರ. ನನಗೂ ಕೂಡ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ. ಹಾಗಾಗಿ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿಯಾಗಿ ನನ್ನ ಮಗಳನ್ನೂ ಕೂಡ ರೆಡಿ ಮಾಡ್ತಿದ್ದೆ. ಅವಳು ಕೂಡ ಹೇರು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಸೈಡ್ ತೆಗೆದುಬಿಟ್ಟು ಹೇರ್ ಪಿನ್ ಹಾಕಿ ಹಾಗೆಯೇ ಹೇರ್ನ ಬಿಟ್ಟು ಅವಳನ್ನೂ ಕೂಡ ರೆಡಿ ಮಾಡಿದೆ. ಸ್ಕೂಲಿಲ್ಲ, ಹೊರಗಡೆ ಹೋಗೋದು ಅಂದರೆ ಅವಳಿಗಂತೂ ತುಂಬ ಖುಷಿ. ಮನೆಯಿಂದ ಹೊರಟ್ವಿ ನಾವು. ಹೊರಟಾಗಲೇ 11 o'clock ಆಗಿತ್ತು. ಬಟ್ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಫಿಲ್ಮ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸಿಗ್ನೇಚರ್ ಮಾಲ್ ಇದೆ ಅಲ್ಲ, ಅಲ್ಲಿಗೆ ಗೋಪಾಲನ್ ಸಿಗ್ನೇಚರ್ ಮಾಲ್ ಇದೆ ಅಲ್ಲ, ಮಾಲ್ಗೆ ಹೋಗಿಬಿಟ್ಟು ಫಿಲ್ಮ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಬಟ್ ನಮಗೆ ಫಿಲ್ಮ್ ಯಾವುದೂ ಸಿಗಲಿಲ್ಲ. ಆ ಟೈಮಿಗೆ ನಮಗೆ ಯಾವುದೂ ಹಾಕಿರಲಿಲ್ಲ. ನಾವು ಉಪಾಧ್ಯಕ್ಷ ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಆದರೆ ಅಲ್ಲಿ ಕನ್ನಡ ಬಿಟ್ಟು ಬೇರೆ ಎಲ್ಲ ಹಾಕಿದ್ರು. ಅಲೆಕ್ಸಾ ಒಂದಿತ್ತು, ಬಟ್ ಅದು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಗಲೇ 1/2 hour ಆಗಿತ್ತು. ಅರ್ಧದಲ್ಲಿ ಇನ್ನೇನು ಹೋಗೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ನಾವು ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಅಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಹಾಕಿದ್ದಂತಹ ಡೆಕೋರೇಷನ್ ಏನು ಮಾಡಿದ್ರು ಅದೆಲ್ಲ ಹಾಗೆ ಬಿಟ್ಟಿದ್ರು. ಅಲ್ಲಿ ನನ್ನ ಮಗಳನ್ನ ನಿಲ್ಲಿಸಿ 1-2 ಫೋಟೋನ ತಗೊಂಡೆ. ಹಾಗೆ ಚಿಕ್ಕದಾಗಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಇನ್ನೇನು ಫಿಲ್ಮ್ಗೆಲ್ಲ ಹೋಗೋಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಹಾಗೆ ಸುತ್ತಾಡಿಕೊಂಡು ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ನನ್ನ ಬರ್ತಡೇ ಕೂಡ ಹತ್ರ ಬರ್ತಿತ್ತು. ಸೊ ಏನಾದರೂ ತೊಗೊಳ್ಳೋಣ ಅಂತ ಹೋದೆ. ಬಟ್ ಅಲ್ಲಿ ಯಾವುದು ಕಲೆಕ್ಷನ್ಸ್ ನನಗೆ ಇಷ್ಟ ಆಗಲಿಲ್ಲ. ಕ್ಲಾತ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ಆದರೆ ಬಟ್ಟೆ ಅಷ್ಟೊಂದು ಚೆನ್ನಾಗಿ ನನಗೆ ಅನ್ನಿಸ್ಲಿಲ್ಲ. ಟಾಪ್ ಯಾವುದೂ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ನನಗೆ ಅನ್ನಿಸ್ತು. ನಾನು ಏನು ತೊಗೊಳ್ಳಿಲ್ಲ, ಹಾಗೆಯೇ ಬಂದೆ. ಆಮೇಲೆ ನನ್ನ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅಲ್ಲೆಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಅಲ್ಲಿಂದ ಬರಬೇಕಾದ್ರೆ ನನ್ನ ಮಗಳು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಬೇಕು ನಾನು ಅಂತ ಹೇಳ್ಬಿಟ್ಟು ಕುಣಿತಾ ಇದ್ಲು. ಆದರೆ ಟೈಮ್ ಸಾಕಾಗಲಿಲ್ಲ. ಆಗಲೇ ನಾವು ಅಲ್ಲೆಲ್ಲ ಸುತ್ತಾಡಿಕೊಂಡು ಇದು ಮಾಡಿಕೊಂಡು ಕುತ್ಕೊಂಡು ಮಾತಾಡಿಕೊಂಡು ಶಾಪಿಂಗ್ ಇದೆಲ್ಲ ನೋಡಿಕೊಂಡು ಆಚೆ ಬರೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು. ಆಗಲೇ 4:30, 5 o'clock ಆಗಿತ್ತು. ಎಲ್ಲನೂ ನೋಡಿದೆ. ಬಟ್ ಏನೂ ತೊಗೊಳ್ಳಿಲ್ಲ ನಾನು. ಯಾಕಂದರೆ ಎಲ್ಲ ಇರೋದೇನೆ, ಮನೇಲಿ ಇರುತ್ತೆ ಎಲ್ಲ. ಸುಮ್ಮನೆ ನಾವು ಅದನ್ನು ನೋಡಿ ಇದನ್ನು ನೋಡಿ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬರ್ತೀವಿ. ಬಟ್ ಯಾವುದನ್ನು ಕರೆಕ್ಟಾಗಿ ಯೂಸ್ ಮಾಡಲ್ಲ. ನಾನಂತೂ ತುಂಬ ಮುಂಚೆ ಎಲ್ಲ ತೊಗೊಂಬರ್ತಿದ್ದೆ, ಆದರೆ ಇವಾಗ ಏನು ತೊಗೊಳ್ಳಲ್ಲ. ನೋಡಿಬಿಟ್ಟು ಹಾಗೆ ಬರ್ತೀನಿ. ಕೊನೆಯದಾಗಿ ಫ್ರೆಂಚ್ ಫ್ರೈಸು ಹಾಗೆ ಒಂದು ಕೋಕ್ನ ಕುಡ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ನನ್ನ ಮಗಳು ಆಚೆ ಬಂದ ತಕ್ಷಣ ಒಂದು ಕಾರ್ ರೈಡ್ನ ಹೋಗ್ಬಿಟ್ಟು ಬಂದಳು. ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.